ಎಲ್ಲರಿಗೂ ಕನ್ನಡ ಜ್ಞಾನ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಈ ವಿಡಿಯೋನಲ್ಲಿ ನಾವು ಮಾತಿನ ಮಹತ್ವವನ್ನು ತಿಳಿಸುವಂತಹ ಒಂದು ಸಣ್ಣ ನೀತಿಕತೆಯನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತು ಎಷ್ಟು ಅಮೂಲ್ಯವಾದದ್ದು, ಕೇಳುಗರಿಗೆ ಅರ್ಥ ಆಗುವ ಹಾಗೆ ಹೇಗೆ ನಾವು ಮಾತಾಡಬೇಕು ಅನ್ನೋದಕ್ಕೆ ಈ ಕತೆ ಒಂದು ಸಣ್ಣ ಉದಾಹರಣೆ ಆಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಬರ್ ಬೀರಬಲ್ಲರ ಕತೆ ಬಹಳ ಪ್ರಸಿದ್ಧವಾದದ್ದು. ಬೀರಬಲ್ಲನು ತನ್ನ ಬುದ್ಧಿವಂತಿಕೆಯಿಂದ ಅಕ್ಬರನ ಪ್ರೀತಿಯನ್ನ ಎಷ್ಟರ ಮಟ್ಟಿಗೆ ಗಳಿಸ್ಕೊಂಡಿದ್ದ ಅಂತ ನಮಗೆ ಗೊತ್ತು. ಒಂದು ರಾತ್ರಿ ಅಕ್ಬರ್ ಏನು ಮಾಡ್ತಾರೆ, ತನ್ನ ಸಾಮ್ರಾಜ್ಯದ ಅಂಗಳದಲ್ಲಿ ಓಡಾಡ್ತಾ ಇರ್ತಾರೆ. ಓಡಾಡಬೇಕಾದ್ರೆ ತುಂಬ ಚಳಿ ಇರುತ್ತೆ. ಆ ಚಳಿನ ತಡ್ಕೊಳಕ್ಕೆ ಅವ್ರಿಗೆ ಸಾಧ್ಯ ಆಗಲ್ಲ. ಆಗ ಅವ್ರು ಅನ್ಕೋತಾರೆ, ಬಾ ಈ ಚಳಿ ತಡೆಯೋದು ಎಷ್ಟು ಕಷ್ಟ ನೋಡಪ್ಪ ಅಂತ ಹೇಳಿಬಿಟ್ಟು ಅವರು ಮರುದಿನ ಇದಕ್ಕಿದ್ದ ಹಾಗೆ ಅವ್ರಿಗೊಂದು ಯೋಚನೆ ಬರುತ್ತೆ. ನನಗೆ ಈ ಚಳಿನ ತಡೆಯೋಕ್ಕೆ ಆಗ್ತಾ ಇಲ್ವಲ್ಲ, ಸರಿ ಆಯಿತು ನೋಡೋಣ, ನನ್ನ ಸಾಮ್ರಾಜ್ಯದಲ್ಲಿ ಚಳಿಯನ್ನು ತಡೆಯುವಂತಹ ವ್ಯಕ್ತಿ ಯಾರಿದ್ದಾರೆ ಅಂತ ಪರೀಕ್ಷೆ ಮಾಡೇ ಬಿಡೋಣ ಅಂತ ಹೇಳಿ ಡಂಗುರ ಸಾರಿಸ್ತಾರೆ. ಯಾರು ಅರಮನೆಯ ಆವರಣದಲ್ಲಿರುವಂತಹ ನೀರಿನ ತೊಟ್ಟಿಯಲ್ಲಿ ಇಡೀ ರಾತ್ರಿ ಇರ್ತಾರೋ ಅವರಿಗೆ ಚಿನ್ನದ ವರಹಗಳನ್ನು ಬಹುಮಾನವಾಗಿ ನೀಡ್ತೀವಿ ಅಂತ ಹೇಳಿ ಡಂಗುರ ಸಾರಿಸ್ತಾರೆ. ಒಬ್ಬ ಪಾಪ ತುಂಬ ಬಡ ವ್ಯಕ್ತಿ, ಆ ಸಾಮ್ರಾಜ್ಯದವನು. ಅವನಿಗೆ ಚಿನ್ನದ ವರಹಗಳು ಅಂತ ಕೇಳಿದ ತಕ್ಷಣ ಬಹಳ ಆಸೆ ಆಗತ್ತೆ. ಚಳಿಗಾಲ ಬೇರೆ. ಸರಿ, ಈ ಒಂದು ಸ್ಪರ್ಧೆಯನ್ನು ನಾನು ಭಾಗವಹಿಸೇ ಬಿಡೋಣ ಅಂತ ಹೇಳಿ ಹೋಗ್ತಾನೆ. ಮಂತ್ರಿಗಳಿಗೆ ಹೇಳಿ, ಸರಿ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ಇಡೀ ರಾತ್ರಿ ತಣ್ಣೀರಿನ ತೊಟ್ಟಿಯಲ್ಲಿ ಕೂತ್ಕೊಳ್ಳೋಕ್ಕೆ ಸಿದ್ಧ ಆಗ್ತಾನೆ. ತಣ್ಣೀರಿನ ತೊಟ್ಟಿಯಲ್ಲಿ ಕೂತಿದ್ದಾನೆ. ಬಹಳ ಚಳಿ. ಅಕ್ಬರ್ ಆ ಕಡೆಯಿಂದ ನೋಡ್ತಾ ಇದ್ದಾರೆ. ಅಬ್ಬಾ, ನನಗೆ ಈಚೆ ಆವರಣದಲ್ಲಿ ಓಡಾಡೋಕ್ಕೆ ಆಗಲಿಲ್ಲ, ಈ ವ್ಯಕ್ತಿ ಹೇಗೆ ತಣ್ಣೀರು ತೊಟ್ಟಿನಲ್ಲಿ ಕೂತಿದ್ದಾನಲ್ಲ ಇಷ್ಟೊತ್ತು ಅಂತ ಹೇಳಿ ನೋಡ್ತಾ ಇರ್ತಾರೆ. ಇಡೀ ರಾತ್ರಿ ಅವನಿಗೆ ತುಂಬ ಚಳಿ ಆಗ್ತಾ ಇರುತ್ತೆ. ಎದ್ಬಿಟ್ರೆ ಚಿನ್ನದ ವರಹ ಸಿಗಲ್ಲ. ಹಾಗಾಗಿ ಮೈ ಕೈಯೆಲ್ಲ ಮರಗೊಟ್ಟೋಗುತ್ತೆ ಚಳಿನಲ್ಲಿ. ಆದರೂ ಕೂಡ ಅವನು ತಾನು ಹಿಡಿದಂತಹ ಛಲವನ್ನು ಬಿಡದೆ ಇಡೀ ರಾತ್ರಿ ತಣ್ಣೀರಿನ ತೊಟ್ಟಿಯಲ್ಲಿ ಕೂತ್ಕೋತಾನೆ. ಕೂತಾದ್ಮೇಲೆ ಬೆಳಗಾಗತ್ತೆ. ಬೆಳಗಾದ್ಮೇಲೆ ಅವನ ಅಕ್ಬರ್ನ ಸೈನಿಕರು ಇವನನ್ನ ಕರ್ಕೊಂಡು ಹೋಗ್ತಾರೆ. ಅಕ್ಬರನ ಹತ್ರ ಕರ್ಕೊಂಡು ಹೋಗಿ ಹೇಳ್ತಾರೆ, ಸ್ವಾಮಿ, ಇವರು ಇಡೀ ರಾತ್ರಿ ನೀವು ಕೊಟ್ಟಂತಹ ಸವಾಲನ್ನು ನಿಭಾಯಿಸಿದ್ದಾರೆ, ಇಡೀ ರಾತ್ರಿ ತಣ್ಣೀರಿನ ತೊಟ್ಟಿಯಲ್ಲಿ ಕೂತ್ಕೊಂಡಿದ್ರು ಅಂತ. ಅಕ್ಬರ್ಗೆ ಬಹಳ ಆಶ್ಚರ್ಯವಾಗಿ ಕೇಳ್ತಾರೆ, ಹೆಂಗಪ್ಪ ಈ ನೀನು ತಣ್ಣೀರಿನ ತೊಟ್ಟಿಯಲ್ಲಿ ಇಷ್ಟು ಚಳಿಯಲ್ಲಿ ಕೂತ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ. ಆಗ ಅವನು ಹೇಳ್ತಾನೆ, ಸ್ವಾಮಿ, ಅಲ್ಲಿ ಇದ್ದಂತಹ ಬೀದಿ ಏನು ಅರಮನೆಯ ದೀಪಗಳಿತ್ತೋ ಅದನ್ನು ನೋಡ್ತಾ ನಾನು ಏಕಾಗ್ರತೆಯಿಂದ ನಾನು ಅಲ್ಲೇ ಕೂತ್ಬಿಟ್ಟೆ ಅಂತ ಹೇಳ್ತಾನೆ. ಹಾಗಾದರೆ ನೀನು ತಣ್ಣೀರಿನ ತೊಟ್ಟಿಯಲ್ಲಿ ಕೂತಿದ್ದು ದೀಪಗಳನ್ನು ನೋಡ್ಕೊಂಡು ನೀನು ಕೂತಿದ್ಯಾ? ಸರಿ, ನೀನು ದೀಪಗಳನ್ನು ನೋಡಿ, ಅರಮನೆಯಲ್ಲಿರುವಂಥ ದೀಪಗಳನ್ನು ನೋಡಿಕೊಂಡು ಕೂತಿದ್ರಿಂದ ನಿನಗೆ ಅದರ ಶಾಖ ತಾಗಿ ಚಳಿ ನಿನಗಾಗಿಲ್ಲ. ಹಾಗಾಗಿ ಇದು ಸತ್ಯವಾದಂತಹ ಸ್ಪರ್ಧೆ ಅಲ್ಲ. ಹೋಗು, ನಿನಗೆ ಚಿನ್ನದ ವರಹಗಳನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಪಾಪ ಆ ಬಡವನಿಗೆ ಚಿನ್ನದ ವರಹ ಸಿಗುತ್ತೆ ಅಂತ ಇಡೀ ರಾತ್ರಿ ಮೈಕೈ ಮರಗಟ್ಟೋ ಹಾಗೆ ತಣ್ಣೀರಿನ ತೊಟ್ಟಿಯಲ್ಲಿ ಕೂತ್ಕೊಂಡಿದ್ದ. ಏನೂ ಪ್ರಯೋಜನ ಆಗಲಿಲ್ವಲ್ಲ ಅಂತ ಬೇಜಾರಕ್ಕೆ ಹೋಗ್ತಾನೆ. ಹೋಗಿ ಬೀರಬಲ್ಲನಿಗೆ ನಡೆದ ವಿಷಯನೆಲ್ಲ ಹೇಳ್ತಾನೆ. ಬೀರಬಲ್ಲ, ಆಯಿತು, ನಿನಗೆ ನ್ಯಾಯ ಸಿಗೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಮರುದಿನ ಅಕ್ಬರ್ಗೆ ಏನೋ ಒಂದು ಮಾತಾಡಬೇಕಾಗಿರುತ್ತೆ. ಹಾಗಾಗಿ ಸೇವಕರನ್ನು ಕಳಿಸ್ತಾನೆ. ತಕ್ಷಣನೇ ಹೋಗಿ ಬೀರ್ಬಲನ್ನ ಕರ್ಕೊಂಬನ್ನಿ ಅರಮನೆಗೆ ಅಂತ. ಸೈನಿಕರು ಕರೀತಾರೆ. ಕರೆದಾಗ ಹೇಳ್ತಾನೆ, ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಪ್ಪ, ಅಡುಗೆ ಮುಗಿದ ತಕ್ಷಣ ಬಂದ್ಬಿಡ್ತೀನಿ ಅಂತ. 1 ಅವರ್ ಆಯಿತು, 2 ಗಂಟೆಗಳ ಕಾಲ ಆಯಿತು, 3 ಗಂಟೆಗಳ ಕಾಲ ಆಯಿತು. ಸೈನಿಕರು ಬಂದಾಗೆಲ್ಲ ಇನ್ನೂ ಅಡುಗೆ ಆಗಿಲ್ಲ, ಅಡುಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಳಿಸ್ತಾರೆ. ಅಕ್ಬರ್ಗೆ ತುಂಬ ಕೋಪ ಬಂದ್ಬಿಡತ್ತೆ. ಕೋಪ ಬಂದು ಹೇಳ್ತಾನೆ, ಇರಿ ನಾನೇ ಹೋಗಿ ನೋಡ್ತೀನಿ, ನಾನು ಇಷ್ಟು ಸಲ ಹೇಳಿ ಕಳಿಸಿದ್ರು ಅಷ್ಟು ಹೊತ್ತಿನಿಂದ ಎಷ್ಟು ಅಡುಗೆ ಮಾಡ್ತಾ ಇದ್ದಾನೆ ಅವನು ಬೀರ್ಬಲ್ಲ ಇರೋ ಒಬ್ಬನಿಗೆ ಅಂತ ಹೇಳಿ ಅವ್ರ ಮನೆಗೆ ತಾನೇ ಹೋಗ್ತಾನೆ. ಹೋಗಿ ನೋಡಿದಾಗ ಅಲ್ಲಿ ಬೀರ್ಬಲ್ಲ ಏನು ಮಾಡ್ತಾನೆ,
ನೆಲದ ಮೇಲೆ ಬೆಂಕಿ ಹಚ್ಚಿ ಒಂದು ಕೊಂಬೆಯ ಮೇಲೆ ಮಡಿಕೆನ ನೇತು ಹಾಕಿ ಅದರಲ್ಲಿ ಅನ್ನಕ್ಕಿಟ್ಟಿರ್ತಾನೆ. ತಳದಲ್ಲಿ ಬೆಂಕಿ ಬರ್ತಾ ಇದೆ. ಅದಷ್ಟು ಜಾಗ ಬಿಟ್ಟು ಮೇಲೆ ಮಡಿಕೆ ಕಟ್ಟಿದ್ದಾನೆ. ಅಲ್ಲಿ ಇನ್ನೂ ಅನ್ನ ಆಗಿಲ್ಲ ಅಂತ ಹೇಳಿ ಕಾಯ್ತಾ ಇದ್ದಾನೆ. ಅದನ್ನು ನೋಡಿದಂತಹ ಅಕ್ಬರ್ನಿಗೆ ಆಶ್ಚರ್ಯ ಆಗುತ್ತೆ. ಇದೇನಿದು ಬೀರ್ಬಲನ ಪೆದ್ದತನ. ಎಲ್ಲಿ ಬೆಂಕಿ ಹಾಕಿದನೋ ಅಲ್ಲಿ ಇಟ್ಟರೆ ತಾನೇ ಅದು ಕಾವು ತಾಕಿ ಅನ್ನ ಆಗುತ್ತೆ. ಇದೇನು ಪೆದ್ದ ಕೆಲಸ ಮಾಡ್ತಾ ಇದೀಯ ನೀನು? ಅದಕ್ಕಾಗಿ ನೀನು ಇಷ್ಟು ತಾಸುಗಳ ಕಾಲ ನೀನು ಸಮಯ ಕಳೀತಾ ಇದೆಯಾ ಅಂತ ಹೇಳ್ತಾನೆ. ಅಲ್ಲ, ಆಗ ಬೀರ್ಬಲ ಹೇಳ್ತಾನೆ, ಅರಮನೆಯಲ್ಲಿರುವಂತಹ ದೀಪಗಳನ್ನು ನೋಡಿಕೊಂಡು ತಣ್ಣೀರಿನ ತೊಟ್ಟಿಯಲ್ಲಿ ಕೂತ್ಕೊಂಡಂತಹ ವ್ಯಕ್ತಿಗೆ ಶಾಖ ತಾಗುತ್ತೆ ಅನ್ನೋದಾದರೆ, ಕಾವು ಬರುತ್ತೆ ಅನ್ನೋದಾದರೆ, ನಾನು ಇಟ್ಟಂತಹ ಈ ಬೆಂಕಿ ಎತ್ತರದಲ್ಲಿರುವಂತಹ ಈ ಮೆಡಿಕೆಗೆ ಯಾಕೆ ತಾಗಲ್ಲ? ಅಡುಗೆ ಯಾಕೆ ಅದರಿಂದ ಆಗೋದಿಲ್ಲ ಹೇಳಿ ಅಂತ ಹೇಳ್ತಾನೆ. ಆಗ ಬೀರಬಲನಿಗೆ ತಾನು ಮಾಡಿದಂತಹ ಪೆದ್ದ ನಿರ್ಧಾರ ಅರ್ಥ ಆಗುತ್ತೆ. ಆಗ ಏನು ಮಾಡ್ತಾನೆ, ಆ ವ್ಯಕ್ತಿಯನ್ನು ಕರೆಸಿ ಅವನಿಗೆ ಕೊಡಬೇಕಾದಂತಹ ಚಿನ್ನದ ವರಹಗಳನ್ನು ಕೊಟ್ಟು ಕಳಿಸ್ತಾನೆ. ನೋಡಿ, ಇಲ್ಲಿ ರಾಜನಿಗೆ ನಾವು ತಿರುಗಿ ಹೇಳೋ ಹಾಗಿಲ್ಲ, ಅವನ ಆಜ್ಞೆಯೇ ಕೊನೆ. ಆದರೆ ಬೀರಬಲ್ಲ ಎಷ್ಟು ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಅವನ ತಪ್ಪು ಅವನಿಗೆ ಅರಿವಾಗೋ ಹಾಗೆ ಮಾಡಿದ. ಆ ರೀತಿ ನಮ್ಮ ಮಾತು ಕೂಡ ಇರಬೇಕು ಎಂದು ಹೇಳುತ್ತಾ, ಕನ್ನಡ ಜ್ಞಾನ ಮಾಹಿತಿ ಯೂಟ್ಯೂಬ್ ಚಾನಲ್ ಕೇಳುಗರಿಗೆ ಧನ್ಯವಾದಗಳು. ಈ ಮಾಹಿತಿ ಇಷ್ಟವಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.